ಮಾತಾಡಿದ್ಯಾ? ಫಸ್ಟ್ ಆಫ್ ಆಲ್ ಈ ಮಹಾಪ್ರಭುಗಳು ನನ್ನ ಸಪೋರ್ಟ್ ಅಲ್ಲಿ ಬಂದು ವಿಡಿಯೋ ಮಾಡಿದ್ರು. ಆ ವಿಡಿಯೋನ ನೀವು ಆಬ್ವಿಯಸ್ಲಿ ನೋಡಿರ್ತೀರ. ಆದ್ರೆ ಅದ್ರ ಹಿಂದಿನ ಬ್ಯಾಕ್ ಸ್ಟೋರಿ ನಿಮಗ್ ಗೊತ್ತಿರ್ಲಿಲ್ಲ. ಇವ್ರು ಆಲ್ರೆಡಿ ಇವ್ರ ವರ್ಷನ್ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಬಟ್ ನನ್ನ ವರ್ಷನ್ ಆಫ್ ಸ್ಟೋರಿ ನಿಮಗ್ ಗೊತ್ತಿರ್ಲಿಲ್ಲ. ನಾನು ಸುಮಾರು ದಿನದಿಂದ ಹೇಳ್ಬೇಕು ಅಂತ ಇದ್ದೆ. ಬಟ್ ಹೋಗ್ಲಿ ಬಿಡು ಅಂತ ಸುಮ್ನೆ ಬಿಟ್ಟಿದ್ದೆ. ಸೊ ಇವತ್ತು ಯಾಕೋ ಹೇಳೇ ಬಿಡುವ ಅಂತ ಅನಿಸ್ತು. ಹಾಗಾಗಿ ಈ ವಿಡಿಯೋ. ಸೊ ನಿಮಗ್ ಗೊತ್ತಾ ಇದೆ, ನಾನು ಸೌಜನ್ಯ ಕೇಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅದಾದ್ಮೇಲೆ ನನಗೆ ಸುಮಾರು ಕಡೆಯಿಂದ ಥ್ರೆಡ್ಸ್ ಬರುತ್ತೆ. ನನ್ನ ಫೆಲೋ ಕ್ರಿಯೇಟರ್ಸ್ ಗೆ ಹೆಲ್ಪ್ ಕೇಳ್ತೀನಿ. ಒಂದಿಷ್ಟು ಜನ ಜೆನ್ಯೂನ್ಲಿ ನನಗೆ ಹೆಲ್ಪ್ ಮಾಡೋದಕ್ಕೆ ರೀಚ್ ಔಟ್ ಮಾಡ್ತಾರೆ. ಇನ್ನೊಂದಿಷ್ಟು ಜನರದ್ದು ನಾನೇ ಅಲ್ಲಿಂದನೋ ಇಲ್ಲಿಂದನೋ ನಂಬರ್ ಕಲೆಕ್ಟ್ ಮಾಡಿ ಹೆಲ್ಪ್ ಮಾಡಿ ಅಂತ ಕೇಳ್ತೀನಿ. ಒಂದಿಷ್ಟು ಜನರನ್ನ ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡಿ ಅಂತ ಹೇಳ್ತೀನಿ. ಕೆಲವೊಬ್ರು ಮೀಟ್ ಮಾಡೋದಕ್ಕೆ ಬರ್ತಾರೆ. ಅದರಲ್ಲಿ ತೇಜಸ್, ನೇಮ್ ಇಸ್ ಮಧು, ಡಿವಿ ಅಂಡ್ ನಿಮ್ಮ SMR ಇವರೆಲ್ಲ ನನ್ನನ್ನ ಮೀಟ್ ಮಾಡೋದಕ್ಕೆ ಬರ್ತಾರೆ. ನಾವು ಸೌಜನ್ಯ ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಒಂದು ಪಾಡ್ಕಾಸ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸೊ ಒಂದ್ ಮೀಟಿಂಗ್ ಆಗುತ್ತಾ. ಅದಾದ್ಮೇಲೆ ಎಲ್ರು ತಮ್ಮ ಮನೆಗೆ ಹೊರಡ್ಬೇಕು. ಜೊತೆಲಿ ಒಂದು ಫೋಟೋ ಹಿಡಿಯುವ ಅಂತ ಮಾತು ಬರುತ್ತೆ. ನನ್ಗೆ ಯಾಕೋ ಫೋಟೋ ಕ್ಲಿಕ್ ಮಾಡೋದು ಸರಿ ಅನಿಸ್ತಿರ್ಲಿಲ್ಲ. ಅದಾದ್ಮೇಲೆ ಅವ್ರುಗಳು ಹೇಳ್ತಾರೆ, ಇಲ್ಲ ಬ್ರೋ ಫೋಟೋ ಹಿಡಿದು ಎಲ್ರು ಅವ್ರವ್ರ ಸ್ಟೋರಿಗಳಿಗೆ ಹಾಕೊಂಡ್ಬಿಡುವ. ಸೊ ದಟ್ ಆಡಿಯನ್ಸ್ ಗೊತ್ತಾಗುತ್ತೆ ನಾವೆಲ್ಲರೂ ಜೊತೆಲಿ ಇದೀವಿ, ನಾವೆಲ್ಲರೂ ಸಮೀರ್ ಸೌಜನ್ಯ ಕೇಸಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಆಡಿಯನ್ಸ್ ಗೊತ್ತಾಗುತ್ತೆ. ಬಿಕಾಸ್ ಆಗ ಸಿಚುವೇಶನ್ ಹಿಂಗಿತ್ತು ಅಂತಂದ್ರೆ ಎಲ್ರು ಪ್ರತಿ ಒಬ್ಬ ಕ್ರಿಯೇಟರ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಸಮೀರ್ MDಗೆ ಸಪೋರ್ಟ್ ಮಾಡಿ, ಸೌಜನ್ಯ ಕೇಸಿಗೆ ಸಪೋರ್ಟ್ ಮಾಡಿ ಅಂತ ಕಮೆಂಟ್ ಮೇಲೆ ಕಮೆಂಟ್, DMs ಮೇಲೆ DMs ಮಾಡ್ತಾ ಇದ್ರು. ಸರಿ ಆಯ್ತು ಅಂತ ಒಂದೆರಡು ಫೋಟೋ ಕ್ಲಿಕ್ ಮಾಡ್ತೀವಿ. ಅದಾದ್ಮೇಲೆ ನಿಮ್ಮ SMR ಬ್ರೋ ಫೋಟೋ ಬೇಡ ರೀಲ್ ಮಾಡುವ, ರೀಲ್ಗೆ ಒಳ್ಳೆ ರೀಚ್ ಇದೆ, ಆಡಿಯೋ ಬೇಗ ತಲುಪುತ್ತಾ, ಸೊ ರೀಲ್ ಮಾಡುವ ಅಂತ ಹೇಳ್ತಾನೆ. ನಾನ್ ಕ್ಲಿಯರ್ ಆಗಿ ಹೇಳ್ದೆ ರೀಲ್ ಮಾಡೋದು ಬೇಡ ಗುರು ಅಂತ. ನನ್ ಜೊತೆ ನೇಮ್ ಇಸ್ ಮಧು ಅವರು ಇದ್ರು, ಅವರು ಕೂಡ ರೀಲ್ ಮಾಡೋದು ಬೇಡ ಅಂದ್ರು. DV ಅವ್ರು ಇದ್ರು, ಅವರು ಕೂಡ ರೀಲ್ ಮಾಡೋದು ಬೇಡ ಅಂದ್ರು. ತೇಜಸ್ ಇದ್ರು, ತೇಜಸ್ ಕೂಡ ರೀಲ್ ಮಾಡೋದು ಬೇಡ ಅಂದ್ರು. SMR ಒಬ್ನೇ ಇಲ್ಲ ರೀಲ್ ಮಾಡುವ ಅಂತ ಫೋರ್ಸ್ ಮಾಡಿದ್ದು. ನನ್ಗೆ ಆ ಮೂಮೆಂಟ್ ಅಲ್ಲೇ ಆ ರೀಲ್ ಶೂಟ್ ಮಾಡೋದು ಸರಿ ಅನ್ಸಿರ್ಲಿಲ್ಲ. ಸೊ ಹಂಗಾಗಿ ನಾನು ಯಾವತ್ತೂ ಆ ರೀಲ್ ನ ಕೊಲಾಬ್ರೇಷನ್ ಅಕ್ಸೆಪ್ಟ್ ಮಾಡೇ ಇಲ್ಲ. ಆ ರೀಲ್ ನ ಎಲ್ಲೂ ರೀಶೇರು ಮಾಡಿಲ್ಲ. ಅದಾದ್ಮೇಲೆ ಯಾವಾಗ ನಾನು ನೆಕ್ಸ್ಟ್ ಸೆಕೆಂಡ್ ಥರ್ಡ್ ವಿಡಿಯೋ ಏನೋ ಮಾಡ್ತೀನಿ, ಆಗ ನೆಗೆಟಿವಿಟಿ ಶುರು ಆಗುತ್ತೆ. ಸ್ಟೇಟ್ ಚಾನಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಕರಪ್ಟ್ ಆಗ್ಬಿಟ್ಟು ನಮ್ಮ ಬಗ್ಗೆ ಇಲ್ದೆ ಸಲ್ದೆ ಇರೋ ಆರೋಪಗಳನ್ನೆಲ್ಲ ಹಾಕ್ತಾ ಇದ್ರು. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಸ್ವಲ್ಪ ನೆಗೆಟಿವ್ ಬರೋದಕ್ಕೆ ಶುರು ಆಯ್ತು. ಸ್ವಲ್ಪನೆಲ್ಲ ತುಂಬಾ ಜಾಸ್ತಿನೇ ನೆಗೆಟಿವ್ ಬರೋದಕ್ಕೆ ಶುರು ಆಯ್ತು. ಆಗ ಇದೇ 4 ಜನ ಇಮಿಡಿಯೇಟ್ಲಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತಾರೆ. ನಮ್ಗೂ ಸಮೀರ್ಗೂ ಸಂಬಂಧನೇ ಇಲ್ದೇ ಇರೋ ರೀತಿ ಮಾತಾಡ್ತಾರೆ. ಲಿಟ್ರಲಿ ನನ್ಗೆ ಆ ವಿಡಿಯೋ ನೋಡಿ ಫಸ್ಟ್ ಆಫ್ ಆಲ್ ಶಾಕ್ ಆಯ್ತು. ಏನೋ ಬೇರೆಯವರು ನಮ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಬೋದು. ಬಟ್ ಜೊತೆಲಿದ್ದವರು ಸಪೋರ್ಟ್ ಮಾಡ್ತೀನಿ ಅಂತ ಬಂದವರು ಹಂಗ್ ಮಾತಾಡಿದಿತ್ತಲ್ಲ, ನನ್ಗದು ಬಹಳ ಹರ್ಟ್ ಆಯ್ತು. ಬಟ್ ಸ್ಟಿಲ್ ನಾನು ಏನೂ ರಿಯಾಕ್ಟ್ ಮಾಡಿಲ್ಲ. ನಾನು ಬೇಕಿದ್ರೆ ಆಗ ಎಲ್ರು ಎಕ್ಸ್ಪೋಸ್ ಮಾಡಿ ಇಡ್ಬೋದಾಗಿತ್ತು. ಬಟ್ ನಾನು ಏನೂ ರಿಯಾಕ್ಟ್ ಮಾಡಕ್ ಹೋಗಿಲ್ಲ. ಬಿಕಾಸ್ ಆ ಟೈಮೇ ಹಂಗಿತ್ತದು. ಎಲ್ರು ಅವ್ರವ್ರ ಒಪಿನಿಯನ್ ಅಲ್ಲಿ ಎಲ್ರು ಸರಿನೇ ಇದ್ರು. ಸೊ ನಾನು ಹೋಗ್ಲಿ ಬಿಡು ಏನಿದ್ರ ಬಗ್ಗೆ ರಿಯಾಕ್ಟ್ ಮಾಡೋದು ಅಂತ ನಾನು ಬಿಟ್ಟು ಹಾಕ್ತೆ ಅದನ್ನ. ಅದಾದ್ಮೇಲೆ ರೀಸೆಂಟ್ ಆಗಿ SMR ಒಂದು ಮೀಡಿಯಾ ಇಂಟರ್ವ್ಯೂ ನೋಡ್ತೀನಿ. ಆ ಒಂದು ಮೀಡಿಯಾ ಇಂಟರ್ವ್ಯೂ ಅಲ್ಲಿ ಔಟ್ ಆಫ್ ಸಡನ್ ನನ್ ಬಗ್ಗೆ ಟಾಪಿಕ್ ಬರುತ್ತೆ. ಸಮೀರ್ ಅನ್ನೋರು ಒಂದು ಯೂಟ್ಯೂಬ್ ಅಲ್ಲಿ ಒಂದಷ್ಟು ವಿಡಿಯೋಗಳು ಮಾಡ್ತಾರೆ ಸೌಜನ್ಯ ಕೇಸ್ ವಿಚಾರವಾಗಿ. ಅಣ್ಣ ಬೇಕಿದ್ರೆ ನನ್ನ ಬಗ್ಗೆ ಮಾತಾಡೋದನ್ನ ಸ್ಕಿಪ್ ಮಾಡ್ಬೋದಾಗಿತ್ತು, ಆದ್ರೆ ಏನೇನೋ ಮಾತಾಡ್ತಾನೆ. ಸ್ಟಿಲ್ ನಾನು ಅದನ್ನ ಫರ್ಗಿವ್ ಮಾಡ್ತೀನಿ. ಬಿಡು ಹೋಗ್ಲಿ, ಅವ್ನ್ ಏನೇನೋ ಮಾತಾಡ್ತಾನೆ, ಎದಕ್ ತಲೆ ಕೆಡ್ಸ್ಕೊಳ್ಳೋದು ಬಿಡು ಅಂತ ನಾನು ಅಗೇನ್ ಬಿಟ್ಟು ಹಾಕ್ತೇನೆ. ಆದ್ರೆ ನನ್ಗೆ ಅದ್ ಎಲ್ಲೋ ಡೀಪ್ ಡೌನ್ ಒಳಗಡೆ ಕೂತ್ ಬಿಟ್ಟಿತ್ತು. ಆ ಚೆಸ್ಟ್ ಅಲ್ಲಿ ಇರೋದನ್ನ ಯಾವತ್ತಾದ್ರೂ ಒಂದಿನ ಹೊರಗಡೆ ಹಾಕ್ಲೇಬೇಕು ಅಂತ ಇತ್ತು. ಇವತ್ ಯಾಕೋ ನನಗೆ ವಿಡಿಯೋ ಮಾಡದೆ ಇರೋಕ್ ಆಗ್ತಿಲ್ಲ. ನನ್ಗೆ ಆ ಇಂಟರ್ವ್ಯೂ ಅಲ್ಲಿ ಅವ್ರು ನನ್ ಬಗ್ಗೆ ಹೇಳಿದಕ್ಕೆ ಬೇನ್ ಬೇಜಾರಿಲ್ಲ. ಆದ್ರೆ ಅಲ್ಲಿ ಕಮೆಂಟ್ ಟಾಪ್ 3 ಕರ್ನಾಟಕದಲ್ಲಿ ಮೋಸ್ಟ್ ಪೇಡ್ ಕ್ರಿಯೇಟರ್